ಗೆಳೆಯ ಪರ್ಸವ್ರು ಬಂದಿದ್ದಾರೆ, ಇಂಟರ್ವ್ಯೂ ರೆಡಿ ಮಾಡ್ಕೋತಿದ್ದಾರೆ, ಇನ್ನೊಂದು 2 ಮಿನಿಟ್ಸ್ ಅಷ್ಟೇ. ನನಗೊಂದು ಸಣ್ಣ ಡೌಟ್ ಕಣ. ಏನಪ್ಪ? ಈಗ ಈ ಪ್ರಾಜೆಕ್ಟ್ ಏನು ಲಾಂಚ್ ಮಾಡ್ತಿದ್ಯಲ್ಲ, ಇದು ಸರ್ವಿಸ್ ಓರಿಯೆಂಟೆಡ್. ಹಾಗಾಗಿ ಇಡೀ ಪ್ರಪಂಚದಲ್ಲಿ ನಿನಗೆ ಒಳ್ಳೆ ಹೆಸರು ಬರುತ್ತೆ, ಅದ್ರ ಬಗ್ಗೆ ಡೌಟೇ ಇಲ್ಲ. ಇದ್ರ ಮುಖಾಂತರ ನೀನೇನು ಮಾಡ್ತಾ ಇದೆಯಾ ಜನಗಳಿಗೆ ಗೊತ್ತಾಗುತ್ತೆ, ಖುಷಿನೇ. ಅಟ್ ದಿ ಸೇಮ್ ಟೈಮ್ ಈ ವಿಷಯ ನಮ್ಮ ಬಿಸ್ನೆಸ್ ರೈವಲ್ಸ್ಗೂ ಗೊತ್ತಾಗುತ್ತಲ್ಲ, ಅದು ನನಗೆ ಟೆನ್ಷನ್ ಆಗ್ತಾ ಇರೋದು. ಒಂದು ವೇಳೆ ಅವ್ರು ಈ ವಿಷಯನ ಕಾಪಿ ಮಾಡಿ ನಿನಗಿಂತ ಬೇಗ ಎಕ್ಸಿಕ್ಯೂಟ್ ಮಾಡಿಬಿಟ್ರೆ? ಇದು ರಿಜಿಸ್ಟ್ರೇಷನ್ನು, ಲೀಗಲ್ ಕ್ಲಿಯರೆನ್ಸ್ ಎಲ್ಲ ಆಗಿದೆ ಅಲ್ಲಪ್ಪ? ಅದೆಲ್ಲ ಕನ್ಫರ್ಮ್ ಆಯ್ತಪ್ಪ, ಲೀಗಲಿ ಎಲ್ಲ ಕ್ಲಿಯರೆನ್ಸು ಸಿಕ್ಕಿದೆ, ಟೆನ್ಷನ್ ಬೇಡ. ಓಕೆ ನೋಡೋ, ಕಾಪಿ ಮಾಡಿದ್ರೆ ಏನೋ ಐಡಿಯಾ ಕಾಪಿ ಮಾಡ್ಬೋದು, ಕೆಲಸ ಕಾಪಿ ಮಾಡೋಕ್ಕಾಗುತ್ತೇನೋ? ಈಗ ಈ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಮೆಂಟಾಲಿಟಿ ಎಲ್ರಿಗೂ ಇರಲ್ಲ ಕಣ. ಎಲ್ರಿಗೂ ದುಡ್ಡು ಮಾಡಬೇಕು ಅಂತಲೇ ಇರುತ್ತೆ, ನಮ್ಮಷ್ಟು ಕಾಯೋ ತಾಳ್ಮೆ ಎಲ್ರಿಗೂ ಇರಲ್ಲ. ಒಂದು ವೇಳೆ ಇದಕ್ಕೂ ಮೀರಿ ಏನಾದರೂ ಮಾಡಿದ್ರೆ ಮಾಡಲಿ ಬಿಡಪ್ಪ, ಏನು ಮಾಡೋಕ್ಕಾಗುತ್ತೆ? ಜನಕ್ಕೆ ಒಳ್ಳೆಯದಾದರೆ ಅಷ್ಟೇ ಸಾಕು. ಹೆಸರು ಉಳಿಯೋದಲ್ಲ ಕಣ ಇಂಪಾರ್ಟೆಂಟು, ನಂಬಿಕೆ ಉಳಿಸ್ಕೋಬೇಕು, ಅದು ಮುಖ್ಯ. ನಂಬಿಕೆ ಯಾರು ಉಳಿಸ್ಕೋತಾರಲ್ಲ ಅವರು ಮಾರ್ಕೆಟಲ್ಲಿ ಉಳ್ಕೋತಾರೆ. ಈ ಮಾರ್ಕೆಟ್ ಒಂಥರ ಜರಡಿ ಇದ್ದಾಗೆ, ಜೊಳ್ಳು ಪೊಳ್ಳು ಎಲ್ಲನೂ ಜರಡಿ ಆಡ್ಬಿಡುತ್ತೆ, ಕೊನೆಗೆ ಉಳ್ಕೊಳ್ಳೋದು ಒಳ್ಳೆಯದು ಮಾತ್ರ, ಅದಂತೂ ಸತ್ಯ. ನೋಡೋ, ಪ್ರಾಮಾಣಿಕವಾಗಿ ನಾವು ನಮ್ಮ ಕೆಲಸ ಮಾಡೋಣ, ಉಳಿದಿದ್ದನ್ನು ಮಾರ್ಕೆಟಿಗೆ ಮಾಡೋಣ. ನಾನಂತೂ ಒಂದು ನಂಬಿದ್ದೀನಿ ಆನಂದ, ಜನ ಯಾರನ್ನು ಯಾವುದನ್ನು ನಂಬ್ತಾರಲ್ಲ ಅದೇ ಗೆಲ್ಲೋದು, ಅದೇ ಉಳಿಯೋದು, ಅದೇ ಬಾಳೋದು. ಈಗ ಕಾಂಪಿಟೇಷನ್ ಇಲ್ಲ ಅಂದರೆ ಹೇಗೋ ಬೆಳೆಯೋಕ್ಕೆ ಸಾಧ್ಯ? ಈ ರನ್ನಿಂಗ್ ರೇಸಲ್ಲಿ ಒಬ್ಬನೇ ಓಡಿ ಫಸ್ಟ್ ಪ್ರೈಸ್ ತೊಗೊಳಂಗಿರುತ್ತೆ, ಅದಕ್ಕಿಂತ ಓಡದೇ ಇರೋದೇ ಬೆಸ್ಟ್ ಅಲ್ವಾ? ಕರೆಕ್ಟಾಗಿ ಹೇಳಿದೆ ಗೆಳೆಯ, ಎನರ್ಜಿ ಸೇವ್ ಆಗುತ್ತೆ. ನಿಮಿಷ. ಹಾಂ, ಭೂಮಿಕಾ ಅವ್ರು ಕಾಲ್ ಮಾಡ್ತಾ ಇದ್ದಾರೆ, ಮಾತಾಡಿ ಬಂದೆ. 1 ನಿಮಿಷ. ಹೇಳಿ ಭೂಮಿಕಾ ಅವರೇ. ಹಲೋ, ಏನು ಮಾಡ್ತಿದ್ದೀರಾ? ಅದೇ ಒಂದು ಆ್ಯಪ್ ಬಗ್ಗೆ ನಿಮ್ಗೆ ಹೇಳಿದ್ನಲ್ಲ, ಅದರದ್ದು ಒಂದು ಪ್ರೆಸ್ ಬ್ರೀಫಿಂಗ್ ಮಾಡೋಣ ಅಂತ, ಅದೇ ಕೆಲಸದಲ್ಲಿ ಬ್ಯುಸಿ ಇದ್ದೆ. ನಾನು ಆಮೇಲೆ ಫೋನ್ ಮಾಡಲಾ? ಏನಾದರೂ ವಿಷಯ ಇತ್ತಾ? ಇಲ್ಲ ಹಾಗೇನಿಲ್ಲ, ನಿಮ್ಮ ನೆನಪಾಯಿತು ಅದಕ್ಕೆ ಕಾಲ್ ಮಾಡಿದೆ. ಎನಿವೇಸ್ ಇಟ್ಸ್ ಓಕೆ, ಆಮೇಲೆ ಕಾಲ್ ಮಾಡುವಂತೆ, ಬಾಯ್. ಓ ಸರಿ. ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಏನೋ ಗೊತ್ತಿಲ್ಲಪ್ಪ, ಬೆಳಗಿಂದ ಸೈಲೆಂಟಾಗಿದ್ದಾರೆ. ಬಟ್ ಯಾರು ಗೊತ್ತೇ ಯುದ್ಧ ಯಾವಾಗ ಶುರು ಆಗುತ್ತೆ ಅಂತ ಯಾವುದಕ್ಕೂ ಪ್ರಿಪೇರ್ ಆಗಿರ್ಬೇಕಲ್ವಾ? ಹಾಗೇನಾದರೂ ಆದರೆ ನಾನು ನಿಮಗೆ ಕಾಲ್ ಮಾಡಿ ಅಪ್ಡೇಟ್ ಮಾಡ್ತೀನಿ, ಓಕೆನಾ? ಸರಿ, ಆಲ್ ದಿ ಬೆಸ್ಟ್, ಬಾಯ್. ಸರಿ, ನಾನು ಇಲ್ಲಿ ಕೆಲಸ ಮುಗಿಸ್ಕೋತೀನಿ. ಒಂದು ಸಿಹಿ ಸುದ್ದಿ ಹೇಳೋಣ ಅಂತಂದರೆ ಇವ್ರ ಫೋನ್ ಬ್ಯುಸಿ ಬರ್ತಿದೆಯಲ್ಲ. ಅರೆ, ಏನು ಅಖಿಲಾಂಡೇಶ್ವರಿ ಅವ್ರು ಫೋನ್ ಮಾಡಿಬಿಟ್ಟಿದಾರಲ್ಲ? ಗೆಳೆಯ ರೆಡಿ ಇದೆ, ಬರ್ಬೋದು. ಅಖಿಲಾಂಡೇಶ್ವರಿ ಅವರು ಫೋನ್ ಮಾಡಿದ್ದಾರೆ, ನಾಟ್ ರೀಚಬಲ್ ಬರ್ತಾ ಇದೆ ಕಣ. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಸರಿ ಬಿಡು, ಆಮೇಲೆ ನೋಡೋಣ.